ಎಲ್ಲ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಡೈಲಾಗ್ ಹೇಳ್ತಾನೆ ಎಲ್ಲ ಸ್ಮೋಕರ್ಸ್ಗೆ ಇದು ಅಪ್ಲೈ ಆಗುತ್ತೆ, ದಮ್ ಹೊಡೆಯೋದು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ. ಅದು ತುಂಬಾ ಇಷ್ಟ ಆಯ್ತು ನನಗೆ. ಫ್ಯಾಮಿಲಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಒಳ್ಳೆ ಸ್ಟೋರಿ ಇದೆ, ಎಲ್ಲ ಇದೆ, ಫೈಟ್ ಸೀನ್ಸ್ ಎಲ್ಲ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ ಎಲ್ಲ. ಇದು ಮಾರ್ಕ್ ಅಂದ್ರೆ ಗುರುತು ತೋರಿಸಿದ್ದಾರೆ ಕನ್ನಡದಲ್ಲಿ. ಸೂಪರ್ ಆಗಿದೆ. ಮಕ್ಕಳನ್ನ ಕರ್ಕೊಂಬಂದು ನೋಡುವಂಥ ಒಂದು ಮೂವಿ ಇದು. ಎಲ್ಲರೂ ಬನ್ನಿ. ನಮ್ಮ ಕರ್ನಾಟಕದ ಜನತೆಗೆ ಏನು ಹೇಳ್ತೀನಿ ಅಂತಂದರೆ, ಪ್ರತಿಯೊಬ್ಬರು ಬಂದು ನೋಡಬೇಕಾಗಿರೋದಂಥ ಪಿಕ್ಚರ್ ಇದು. ಪ್ರತಿಯೊಬ್ಬರು ಬನ್ನಿ, ಮಕ್ಕಳನ್ನ ಕರ್ಕೊಂಬಂದು ಮೂವಿ ತೋರಿಸಿ. ಸೂಪರ್ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಇದು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆಯಲ್ಲ, ಅದು ಜನಗಳಿಗೆ ಇಷ್ಟ ಆಗುತ್ತೆ. ಇದು ಬಾಲಿವುಡ್ ಲೆವೆಲ್ಗೆ ಹೋಗೋ ಸಿನಿಮಾ ಆಗಿದೆ. ಕನ್ನಡದಲ್ಲಿ ಇಂಥ ಒಂದು ಮೂವಿ ನೋಡೋದು ಇದೆ ಫಸ್ಟ್ ಟೈಮು. ಫ್ಯಾಮಿಲಿ ಸಮೇತ ಮಕ್ಕಳು, ಸ್ಕೂಲ್ ಮಕ್ಕಳು ಸಮೇತ ಡಿಸೆಂಬರ್ ಹಾಲಿಡೇ ಡೇಸ್ನ ಸಿನಿಮಾ ಥಿಯೇಟ್ರಲ್ಲಿ ಕಳೀಬೇಕು. ಇಡೀ ಕುಟುಂಬ ಸಮೇತ ಬಂದು ಮಾರ್ಕ್ ಸಿನಿಮಾನ ನೋಡಬೇಕು. ಎದೆ ಬಿಗಿ ಹಿಡಿದು ನೋಡುವಂಥ ಫೈಟಿಂಗ್ ದೃಶ್ಯಗಳು, ಮಕ್ಕಳನ್ನ ಕಾಪಾಡುವಂಥ ಸಾಹಸ ದೃಶ್ಯಗಳು ತುಂಬ ಸೂಪರಾಗಿ ಮೂಡಿ ಬಂದಿದೆ. ಸೂಪರ್ ಆಗಿತ್ತು, ಚೆನ್ನಾಗಿತ್ತು ಸರ್ ಮೂವಿ. ಬಂದು ಥಿಯೇಟ್ರಲ್ಲೇ ಬಂದು ನೋಡ್ಬೋದು. ಮೂವಿ ಮಾತ್ರ ಸೂಪರ್ ಆಗಿದೆ. ಬ್ಲಾಕ್ ಬಸ್ಟರ್ ಅಂದ್ರೆ ಆಗೋದು ಪಕ್ಕ. ಲಾಸ್ಟ್ ಕ್ಲೈಮಾಕ್ಸ್ ಸಖತ್ತಾಗಿದೆ. ಸಿನಿಮಾ ಪೂರ್ತಿ ಇಡೀ ಫ್ಯಾಮಿಲಿಗೆ ಕುಂತ್ಕೊಂಡು ನೋಡ್ಬೋದು, ತೊಂದರೆ ಇಲ್ಲ. ಸೂಪರ್ ಆಗಿದೆ. ಎಂಟ್ರಿಗೆ ನಮ್ಮ ಎನರ್ಜಿ ಎಲ್ಲ ಡೌನ್ ಆಗೋಯ್ತು. ಥಿಯೇಟರ್ಸ್ಗೆಲ್ಲ ಹೇಳೋದು ಒಂದೇ, ನನ್ನ ಮಕ್ಕಳ ಫಿಲಮ್ ಬಂತು ಅಂತ ತೆಗಿತಾ ಇದ್ದೀರಾ ಕಾಂಟ್ರವರ್ಸಿ. ನೋಡ್ರ ನಮ್ಮ ದಾದನ್ ಎಂಟ್ರಿಗೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬರೇ ಲಯನ್, ಅದು ವಿಷ್ಣು ದಾದ ಬಿಟ್ಟರೆ ನಮ್ಮ ಯಾರು ಕೇಳಲ್ಲ. ಅದು ಬಿಟ್ಟರೆ ನಮ್ಮ ಸುದೀಪ್ ಅಣ್ಣನೇ ಆಗೋದು, ಯಾರು ಲಯನ್ ಇಲ್ಲ. ಚಿನ್ನ ಮಾರ್ಕ್ ಮೂವಿ ಮಾರ್ಕ್ ಹಾಕೊಂಡು ಹೋಗಲ್ಲ ರಾಜ. ಮಾರ್ಕ್ ಮೂವಿ ಬಂದಿರೋದ ಬಾಕ್ಸ್ ಆಫೀಸ್ ನೋಡಕ್ಕೆ. ಜೈ ಕಿಚ್ಚ. ಕಾಡಿನ ಸಿಂಹ ಅಂತ ಎಲ್ರಿಗೂ ಗೊತ್ತು. ಆ ಸಿಂಹ ಯಾರು ಅಂತ ಎಲ್ರಿಗೂ ಗೊತ್ತು. ನಮ್ಮ ಹತ್ರ ಬೇಡ. ಜೈ ಕಿಚ್ಚ ಬಾಸ್. ಎಲ್ಲ ಸುಮ್ಮನೆ ಮನೇಲಿ ಕೂತ್ಕೊಂಡು ಹೇಳೋದಲ್ಲ. ಈ ತರ ಮಾಡಕ್ಕೆ ದಮ್ ಬೇಕು, ದಮ್ಮು. ಈ ತರ ಮೂವಿ ಮಾಡಕ್ಕೆ ದಮ್ ಬೇಕು. ಸುದೀಪ್ ಆಕ್ಟಿಂಗ್ ಅಂತೂ ಸೂಪರ್ ಸರ್. ಅವರಿಗೆ ಆಕ್ಟಿಂಗ್ ಅಲ್ಲಿ ಯಾರು ಮೀರ್ಸಕ್ಕೆ ಆಗೋದಿಲ್ಲ ಸರ್. ಅವ್ರ ಆಕ್ಟಿಂಗ್ ಮಾತ್ರ, ಹಾಡು, ಇದು ಡ್ಯಾನ್ಸ್ ಎಲ್ಲ ಸೂಪರ್ ಇದೆ ಸರ್. ಜೈ ಕಿಚ್ಚ ಬಾಸ್. ನಂಬರ್ 1 ಫಿಲಮ್ ಆಗುತ್ತೆ ಮಾರ್ಕ್ ಸಿನಿಮಾ. ಅಜಯ್ ಮಾರ್ಕಂಡೇಯರಾಗಿ ಮಾರ್ಕ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ತುಂಬ ಸೂಪರಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಆ ಮಕ್ಕಳನ್ನ ಕಾಪಾಡುವಂಥ ಸಾಹಸ ದೃಶ್ಯ ಇದೆಯಲ್ಲ, ಎದೆ ಬಿಗಿಡ್ದು ನೋಡಬೇಕು, ಅಲ್ಲಿ ಕಚ್ಚಿ ನೋಡಬೇಕು. ಆ ಥರ ಮಕ್ಕಳನ್ನ ಸೇಫ್ ಕರ್ಕೊಬಂದು ಬಿಡ್ತಾರಲ್ಲ, ಅಬ್ಬಬ್ಬ, ಇವಾಗಲೂ ಫ್ಯಾಮಿಲಿ ಸಮೇತ ಬಂದು